ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶಾಂತಮೂರ್ತಿ ಸರ್ವೋತ್ತಮಗೆ ಸಂತತ ಭಕುತರಿಗೀವನಿಗೆ ಸಂತತ ಭಕ್ತಾದೀನ ಚಿದಂಬರ ಶಾಂತದಾತ ಪರಮಾತ್ಮನಿಗೆ ಅಂಥೇಳಿ ಮುರುಗೋಡ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವಂತಹ ಪೂರ್ಣಾವತಾರಿ ಸದ್ಗುರು ಚಿದಂಬರ ಮಹಾಸ್ವಾಮಿಗಳನ್ನು ಕುರಿತು ಭಕ್ತರು ಅನೇಕ ರೀತಿಯಿಂದ ಕೊಂಡಾಡ್ತಾರೆ. ಚಿದಂಬರ ಮಹಾಸ್ವಾಮಿಗಳ ಕೈಯೊಳಗೆ ಯಾವಾಗಲೂ ಒಂದು ತಂಬಿಗಿರ್ತಿತ್ತು. ಅದಕ್ಕೆ ಅಕ್ಷಯ ಪಾತ್ರೆ ಅಂತ ಕರೀತಿದ್ರು. ಪಂಚಧಾತುವಿನಿಂದ ನಿರ್ಮಿಸಲ್ಪಟ್ಟಂತಹ ತಂಬಿಗೆ. ಚಿದಂಬರ ಮಹಾಸ್ವಾಮಿಗಳು ಏನು ಮಾಡ್ತಿದ್ರಂದ್ರೆ 24 ತಾಸು ಒಟ್ಟ ಅದನ್ನು ಬಿಟ್ಟಿರ್ತಿರ್ಕಿಲ್ಲ ಅವರು. ಯಾರ ಭಕ್ತರು ಬಂದ ನನಗಿವತ್ತು ಆರೋಗ್ಯ ಸರಿ ಇಲ್ಲರಪ್ಪ ಅಂತಂದ್ರೆ ಆ ಅಕ್ಷಯ ಪಾತ್ರೆ ಆ ತಂಬಿಗೆ ಒಳಗಿಂದನ ತೆಗೆದು ಅವರಿಗೆ ವಿಭೂತಿ ಅಥವಾ ಅಂಗಾರವನ್ನು ಕೊಡ್ತಿದ್ರು. ಯಪ್ಪ ನನಗೆ ಇವತ್ತು ದುಡ್ಡು ಇಲ್ರಿಪ್ಪ, ಭಾಳ ಬಡತನ ಐತಿ ಅಂತಂದ್ರೆ ಅದ ಅಕ್ಷಯ ಪಾತ್ರೆ ಒಳಗೆ ಕೈ ಹಾಕಿ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ತಿದ್ರು. ಯಾವ ಭಕ್ತರು ಬಂದ ಏನು ಕೇಳಿದರೂ ಸಹಿತ ಆ ಒಂದು ತಂಬಿಗೆ ಒಳಗೆ ಕೈ ಹಾಕಿ ಭಕ್ತರಿಗೆ ಕೊಟ್ಟು ಕಳಿಸ್ತಿದ್ರು ಅವರು. ಅದಕ್ಕೆ ಆ ತಂಬಿಗೆ ಏನಂತ ಹೇಳಿ ಕರಿತಿದ್ರಂದ್ರೆ ಅಕ್ಷಯ ಪಾತ್ರೆ ಅಂತ ಕರಿತಿದ್ರಂತ. ಗುರುಲು ಹೊಸೂರಿನೊಳಗಿದ್ದಾಗ ಅವರು ಒಬ್ಬ ಭಕ್ತ ವಿಚಾರ ಮಾಡಿದ ಏನಂತಂದ್ರೆ, ಯಾರಿಗೆ ಬೇಕಾದವರಿಗೆ ಬಡವರಿಗೆ ಇದೇ ಅಕ್ಷಯ ಪಾತ್ರೆ ಒಳಗಿಂದನ ದುಡ್ಡು ತೆಗೆದು ಚಿದಂಬರ ಮಹಾಸ್ವಾಮಿಗಳ ಕೊಡ್ತಾರೆ. ಇದರೊಳಗೆ ಎಷ್ಟೈತೆ ಅದನ್ನಾರ ನೋಡೋಣ, ಒಂದಿನ ಎಲ್ಲ ಡಬ್ಬ ಹಾಕ್ಕೊಂಡು ಮನೆಗೆ ತೊಗೊಂಡು ಹೋಗ್ಬೇಕಾದ್ರಾಗಿನ ದುಡ್ಡ ಅಂಥೇಳಿ ವಿಚಾರ ಮಾಡಿ ಹೊಂಚ್ ಹಾಕ್ಕೊಂಡು ಕುಂತಿದ್ದ ಸರ್ವಾಂತರ್ಯಾಮಿ ಚಿದಂಬರ ಮಹಾಸ್ವಾಮಿ. ಅವನ ಮನುಷ್ಯನ್ಯಾಗ ಬಂದಿದ್ದ ವಿಚಾರ ಗೊತ್ತಾತವ್ರಿಗೆ. ಮಹಾಜ್ಞಾನಿಗಳೇ ಹೆಂಗಿರ್ತಾರಂದ್ರೆ ಯಾರ ಮನುಷ್ಯನ್ಯಾಗ ಏನೈತೆ ತಿಳ್ಕೊಂಡೇ ಬಿಡ್ತಾರೆ. ಬೇಕಂತನ ಆ ಗುರುಲು ಹೊಸೂರಿನೊಳಗೆ ನದಿಗೆ ಸ್ನಾನಕ್ಕೆ ಹೋಗುವಾಗ ಆ ಮಠದೊಳಗನ ಆ ಅಕ್ಷಯ ಪಾತ್ರೆಯನ್ನು ಬಿಟ್ಟು ಹೋದ್ರೆ ಅವತ್ತು ಒಂದು ಕ್ಷಣನೂ ಅದನ್ನು ಬಿಟ್ಟಿರ್ತಿರ್ಕಿಲ್ಲ. ಅವತ್ತು ಮಾತ್ರ ಬಿಟ್ಟು ಹೋದ್ರು. ಅವ ಅದನ್ನು ಕಾಯಕತ್ತಿದ್ದ ಭಕ್ತ. ಬಡ ಒಂದು ದೊಡ್ಡದ ದೋತ್ರ ತೊಗೊಂಡು ಬಂದು ಹಾಸಿದ ಅಗಲಗೆ ಅದರೊಳಗಿಂದ ಎಲ್ಲ ದುಡ್ಡು ತಕ್ಕೊಂಡ್ರ ಆತಂಥೇಳಿ ಅದನ್ನು ಪೂರ್ಣ ಡಬ್ಬ ಹಾಕಿದಂತ ಹಾಕೋಮಟ್ಟ ಅಂದ್ರೆ ಅದರೊಳಗಿಂದ ಸಾವಿರಾರು ಚೋಳು ಬಿದ್ದು ಅಂತ. ಚೋಳು ಇವನ ಮೈ ಮೇಲೆ ಇರಾಕತ್ತು, ಗ್ವಾಡಿಗೆ ಇರಾಕತ್ತು, ಎಲ್ಲ ಕಡೆ ಇರಾಕತ್ತು. ಇನ್ನು ನಾ ಬದುಕುದಿಲ್ಲ ಅಂತ ಅವ್ನು ಗೊತ್ತಾತು. ಈ ಚೋಳುಗಳು ನಾನು ಕೊಂದು ಬಿಡ್ತಾವ ಅಂತ ತಿಳಿದ ಆಕ್ರಂದನ ಮಾಡಕತ್ತ. ಎಲ್ಲರೂ ಓಡಿ ಬಂದು ನೋಡ್ತಾರೆ. ಕೋಲೆ ತುಂಬ ಚೋಳದವ. ನಡಕ್ಕೆ ಇವನು ನಿಂತಾನೆ. ಇವನು ಮೈಗೆ ಸಹಿತ ಚೋಳು ಮೆತ್ತಿದವು. ಚಿದಂಬರ ಮಹಾಸ್ವಾಮಿಗಳು ಸ್ನಾನ ಮುಗಿಸ್ಕೊಂಡು ಬಂದರು. ಬಡ ಅವನ ಮೈಗೆ ಹತ್ತಿದಂಥ ಚೋಳುಗಳನ್ನೆಲ್ಲ ಮತ್ತೆ ಹೊಳ್ಳೆ ಅದ ಅಕ್ಷಯ ಪಾತ್ರೆ ಒಳಗೆ ತುಂಬಿದ್ರಂತ. ಪಲ್ಲಂಗಿನ ಬುಡಕ್ಕೆ ಹೋಗಿದ್ದು, ಕುರ್ಚಿ ಬುಡಕ್ಕೆ ಹೋಗಿದ್ದು, ಗ್ವಾಡಿ ಮೇಲೆ ಏರಿದ್ದು, ಎಲ್ಲೆಲ್ಲಿದ್ದು ಎಲ್ಲ ಚೋಳು ಒಂದೊಂದು ಹಿಡಿದಕ್ಕಾರ ಮತ್ತು ಅಕ್ಷಯ ಪಾತ್ರೆ ಒಳಗನ ಹಾಕಿ ಅವಾಗ ಹೇಳಿದ್ರಂತೆ, ಅಕ್ಷಯ ಪಾತ್ರೆ ಆ ಶಕ್ತಿ ಬರೋಕೆ ಕಾರಣ ಸದ್ಗುರು ಅದನಪ್ಪ. ಅದಕ್ಕಾಗಿ ಬರೀ ಅಕ್ಷಯ ಪಾತ್ರೆದ ಕೆಲಸ ಇಲ್ಲ, ಸದ್ಗುರುವಿನ ಕೆಲಸ ಐತೆ ಅದ್ರೊಳಗೆ. ನೀ ಅಜ್ಞಾನಿಪ, ನಿನಗೆ ಹೆಂಗೆ ಗೊತ್ತಾಗೋದು? ದುಡ್ಡು ಬೇಕಂದ್ರೆ ನಾನು ಕೊಡ್ತಿದ್ನಲ್ಲಪ್ಪ ನಿನಗೆ ಅಂಥೇಳಿ ಚಿದಂಬರ ಮಹಾಸ್ವಾಮಿಗಳು ಮತ್ತು ಅದ ಅಕ್ಷಯ ಪಾತ್ರೆ ಒಳಗೆ ಕೈ ಹಾಕಿ ಅವಾಗ ಎಷ್ಟೋ ದುಡ್ಡು ಕೊಟ್ಟು ಇನ್ನು ಮುಂದೆ ನಿನ್ನ ಆರ್ಥಿಕ ಒಂದು ಪರಿಸ್ಥಿತಿ ಸುಧಾರಿಸಲಿ ಅಂತ ಹೇಳಿಕಾರ ಆಶೀರ್ವಾದ ಮಾಡಿ ಅವಾಗ ದುಡ್ಡು ಕೊಟ್ಟಿದ್ರಂತ. ಇಲ್ಲಿ ತಿಳ್ಕೋಬೇಕೈತೇನೆಂದ್ರೆ ಚಿದಂಬರ ಮಹಾಸ್ವಾಮಿಗಳು ಎಷ್ಟು ಶಕ್ತಿವಂತರಿದ್ರಂತ ಹೇಳ್ತಾರೆ. ಆ ಒಂದು ಅಕ್ಷಯ ಪಾತ್ರೆಯನ್ನು ಇವತ್ತಿನ ಮಠನೂ ಸಹಿತ ಚಿದಂಬರ ಸೇವಾ ಸಮಿತಿ ಮದಿಹಾಳ ಧಾರವಾಡದಲ್ಲಿ ಅದನ್ನು ನೋಡಬಹುದು. ಅಂತಹ ಒಂದು ವಿಷಯವನ್ನು ಕೇಳಿದಂಥ ನಾವೆಲ್ಲರೂ ಸಹಿತ ಪುಣ್ಯಾತ್ಮರಾಗೋಣ. ಚಿದಂಬರ ಮಹಾಸ್ವಾಮಿಯ ಸಂಪೂರ್ಣ ಆಶೀರ್ವಾದ